ನಮಸ್ಕಾರ. ಕಾಮಿಕಾ ಏಕಾದಶಿಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಅಂತಲೇ ಕರೆಸಿಕೊಳ್ಳುವ ಈ ದಿನದ ಹಿಂದಿರುವ ರಹಸ್ಯಗಳು ಮತ್ತು ಆಚರಣೆಗಳ ಬಗ್ಗೆ ಈಗ ನಾವು ಒಟ್ಟಾಗಿ ತಿಳಿದುಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಏನೆಲ್ಲ ಕವರ್ ಮಾಡ್ತೀವಿ ಅಂತ ಒಮ್ಮೆ ನೋಡ್ಬಿಡೋಣ. ಕಾಮಿಕಾ ಏಕಾದಶಿ ಅಂದ್ರೆ ಏನು, ಇದರ ಆಧ್ಯಾತ್ಮಿಕ ಮಹತ್ವ, ಪೂಜಾ ವಿಧಿವಿಧಾನಗಳು, ತುಳಸಿಯ ಪವಾಡ ಮತ್ತು ಕೊನೆಯದಾಗಿ ಪಠಿಸಬೇಕಾದ ಪವಿತ್ರ ಮಂತ್ರಗಳು, ಇವೆಲ್ಲದರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ವಿಭಾಗ, ಕಾಮಿಕಾ ಏಕಾದಶಿ ಎಂದರೇನು, ಹಿಂದೂ ಪಂಚಾಂಗದಲ್ಲಿ ಇದಕ್ಕಿರೋ ಸ್ಥಾನ ಏನು ಅನ್ನೋದನ್ನ ಈಗ ನೋಡೋಣ. ಆಷಾಢ ಮಾಸ ಅಂತ ಬಂದಾಗ ನಾವು ಮುಖ್ಯವಾಗಿ 2 ಏಕಾದಶಿಗಳನ್ನ ಗಮನಿಸ್ಬೋದು. ಒಂದು ದೇವಶಯನಿ ಏಕಾದಶಿ, ಮತ್ತೊಂದು ಕಾಮಿಕಾ ಏಕಾದಶಿ. ಈ ಎರಡಕ್ಕೂ ಅದರದೇ ಆದ ವಿಶೇಷ ಸ್ಥಾನಮಾನಗಳಿವೆ ಅಲ್ವಾ? ಹಾಗಾದ್ರೆ ಈ ಕಾಮಿಕ ಏಕಾದಶಿ ಬರೋದು ಯಾವಾಗ? ಇದು ಆಷಾಢ ಮಾಸದ ಕೃಷ್ಣ ಪಕ್ಷದ 11ನೇ ದಿನ ಬರುತ್ತೆ. ಸಾಮಾನ್ಯವಾಗಿ ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಹೇಳೋದಾದ್ರೆ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಕಂಡುಬರುತ್ತೆ. ಇದರ ಅತಿದೊಡ್ಡ ವಿಶೇಷತೆ ಏನ್ ಗೊತ್ತಾ? ನಮ್ಮ ಅತ್ಯಂತ ಪವಿತ್ರವಾದ ಚಾತುರ್ಮಾಸ ಶುರುವಾಗೋದೇ ಈ ಏಕಾದಶಿಯ ಮೂಲಕ. ಹೌದು, ಇದು ಚಾತುರ್ಮಾಸದ ಮೊಟ್ಟಮೊದಲ ಏಕಾದಶಿ. ಈಗ 2ನೇ ವಿಭಾಗಕ್ಕೆ ಹೋಗೋಣ. ಅದೇ ಇದರ ಆಧ್ಯಾತ್ಮಿಕ ಮಹತ್ವ. ಈ ನಿರ್ದಿಷ್ಟ ದಿನದ ಹಿಂದಿರುವ ಅಪಾರ ಜ್ಯೋತಿಷ ಶಕ್ತಿ ಎಂಥದ್ದು ಅಂತ ತಿಳ್ಕೊಳ್ಳೋದು ನಿಜಕ್ಕೂ ರೋಚಕವಾಗಿದೆ. ಒಂದು ವೇಳೆ ಈ ಕಾಮಿಕಾ ಏಕಾದಶಿ ಭಾನುವಾರ ಮತ್ತು ರೋಹಿಣಿ ನಕ್ಷತ್ರದ ಜೊತೆಗೆ ಬಂತು ಅಂದ್ಕೊಳ್ಳಿ, ಅದು ಅಕ್ಷರಶಃ ಒಂದು ಅಸಾಧಾರಣವಾದ ಆಧ್ಯಾತ್ಮಿಕ ಶಕ್ತಿಯನ್ನೇ ಸೃಷ್ಟಿ ಮಾಡುತ್ತೆ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಇದೊಂದು ಅತ್ಯಂತ ಪ್ರಬಲವಾದ ಕಾಂಬಿನೇಷನ್. ಇದನ್ನು ಆಚರಿಸುವ ಭಕ್ತರಿಗೆ ಅದ್ಭುತವಾದ ಫಲಗಳು ಖಂಡಿತ ಒಲಿತವೆ. ಅಷ್ಟೇ ಅಲ್ಲ, ಈ ದಿನ ಉಪವಾಸ ಮಾಡೋದ್ರಿಂದ ಎಷ್ಟೆಲ್ಲ ಲಾಭಗಳಿವೆ ಅಂತ ನೋಡೋದಾದ್ರೆ, ಇದು ನಮ್ಮ ಹಿಂದಿನ ಜನ್ಮದ ಪಾಪಗಳನ್ನೆಲ್ಲ ಕಳೆದು ಮೋಕ್ಷದ ಹಾದಿಯನ್ನ ಸುಗಮಗೊಳಿಸುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಅನೇಕರಿಗೆ ಕಾಡೋ ಪಿತೃದೋಷದಂತಹ ಕೌಟುಂಬಿಕ ಸಮಸ್ಯೆಗಳಿದ್ರೆ ಅದನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ. ಎಂಥ ಅದ್ಭುತ ಅಲ್ಲ? 3ನೇ ವಿಭಾಗ, ಹಂತ ಹಂತದ ಪೂಜಾ ವಿಧಿವಿಧಾನಗಳು. ಮನೆಯಲ್ಲೇ ಕುಳಿತು ಅತ್ಯಂತ ಸರಳವಾಗಿ ಆದರೆ ಶ್ರದ್ಧೆಯಿಂದ ಈ ಪೂಜೆಯನ್ನ ಹೇಗೆ ಮಾಡಬಹುದು ಅಂತ ಈಗ ನೋಡೋಣ. ಇದು ತುಂಬ ಸುಲಭ. ಮೊದಲು ಮುಂಜಾನೆ ಬೇಗನೆ ಎದ್ದು ಸ್ನಾನ ಮುಗಿಸ್ಕೊಳ್ಬೇಕು. ಆಮೇಲೆ ಭಗವಾನ್ ವಿಷ್ಣುವಿಗೆ ತುಳಸಿ, ತಾಜಾ ಹಣ್ಣುಗಳು ಮತ್ತು ಎಳ್ಳಿನಿಂದ ಪೂಜೆ ಸಲ್ಲಿಸಬೇಕು. ನಂತರ ಪಂಚಾಮೃತ ಅಭಿಷೇಕವನ್ನ ಮಾಡಿ ಭಕ್ತಿಯಿಂದ ದೀಪ ಬೆಳಗಿಸಿ ಅರಿತು ಅರಿಯದೆ ಮಾಡಿದ ಪಾಪಗಳಿಗೆ ಕ್ಷಮೆ ಕೇಳಬೇಕು. ಅಂದ್ಹಾಗೆ ಕಟ್ಟುನಿಟ್ಟಾಗಿ ಉಪವಾಸ ಮಾಡೋಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಶುದ್ಧ ಮನಸ್ಸಿನಿಂದ ಸಾತ್ವಿಕ ಆಹಾರ ಸೇವನೆ ಮಾಡಿ ಕೂಡ ಈ ಪೂಜೆಯಲ್ಲಿ ಭಾಗವಹಿಸಬಹುದು. ಬನ್ನಿ ಈಗ 4ನೇ ವಿಭಾಗಕ್ಕೆ ಹೋಗೋಣ. ತುಳಸಿಯ ಶಕ್ತಿ. ಈ ಪವಿತ್ರ ದಿನದಂದು ತುಳಸಿ ಗಿಡದ ಜೊತೆ ನಮ್ಮ ಸಂಪರ್ಕ ಎಷ್ಟು ಮುಖ್ಯ ಅನ್ನೋದನ್ನ ಇದು ತಿಳಿಸುತ್ತೆ. ನೋಡಿ, ನಮ್ಮ ಸಂಪ್ರದಾಯದಲ್ಲಿ ತುಳಸಿ ಅಂದ್ರೆ ಬರೀ ಗಿಡ ಅಲ್ಲ, ಅದೊಂದು ಮಹಾನ್ ರಕ್ಷಕ. ಈ ಕಾಮಿಕ ಏಕಾದಶಿಯ ದಿನ ವಿಷ್ಣುವಿಗೆ ತುಳಸಿ ದಳಗಳನ್ನ ಅರ್ಪಿಸಿದ್ರೆ ಪಾಪಗಳೆಲ್ಲ ನಾಶವಾಗುತ್ತೆ ಅಂತವೆ. ತುಳಸಿ ಗಿಡವನ್ನ ಭಕ್ತಿಯಿಂದ ಪೂಜಿಸಿದ್ರೆ ರೋಗರುಜಿನಗಳೂ ದೂರವಾಗ್ತವೆ. ಅಷ್ಟೇ ಯಾಕೆ, ಈ ದಿನ ತುಳಸಿಗೆ ನೀರು ಎರೆಯೋದ್ರಿಂದ ಸಾಕ್ಷಾತ್ ಯಮಧರ್ಮನ ಕೋಪದಿಂದಲೂ ರಕ್ಷಣೆ ಸಿಗುತ್ತೆ ಅನ್ನೋ ಬಲವಾದ ನಂಬಿಕೆ ಇದೆ. ಕೊನೆಯದಾಗಿ 5ನೇ ವಿಭಾಗ, ಪವಿತ್ರ ಅರ್ಪಣೆಗಳು ಮತ್ತು ಮಂತ್ರಗಳು. ಪೂಜೆಯ ಸಂಪೂರ್ಣ ಫಲ ಪಡೆಯಲು ನಾವು ಏನು ಮಾಡಬೇಕು ಅನ್ನೋದನ್ನ ಗಮನಿಸೋಣ. ಇಲ್ಲಿ ಒಂದು ನಿರ್ದಿಷ್ಟ ಸಂಖ್ಯೆ ತುಂಬ ಮುಖ್ಯ ಆಗತ್ತೆ. ಅದೇ 108. ಹೌದು, ಭಗವಾನ್ ವಿಷ್ಣುವಿಗೆ ನಿಖರವಾಗಿ 108 ಗುಲಾಬಿ ಅಥವಾ ಮಲ್ಲಿಗೆ ಹೂಗಳನ್ನು ಅರ್ಪಿಸಿ ಪೂಜೆ ಮಾಡಿದ್ರೆ ಅದು ಅಪಾರ ಸಂಪತ್ತು ಮತ್ತು ಸಮೃದ್ಧಿಯನ್ನ ತಂದುಕೊಡುತ್ತೆ. ಇಲ್ಲಿ ಅರ್ಪಿಸುವ ಪ್ರತಿ ಹೂವು ಕೂಡ ನಮ್ಮ ನಿಷ್ಕಲ್ಮಶ ಭಕ್ತಿಯ ಪ್ರತೀಕ. ಇನ್ನು ಈ ಪೂಜೆಯ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸಬೇಕಾ? ಹಾಗಾದ್ರೆ ಈ ಪವಿತ್ರ ಮಂತ್ರಗಳನ್ನ ಜಪಿಸೋದು ಮರಿಬೇಡಿ. ಓಂ ನಮೋ ನಾರಾಯಣಾಯ ಅನ್ನೋ ಅಷ್ಟಾಕ್ಷರಿ ಮಂತ್ರ, ಹಾಗೆ ವಿಷ್ಣು ಸಹಸ್ರನಾಮ ಪಠಣ ಮಾಡೋದು ಈ ಏಕಾದಶಿಯ ದಿನ ಅತ್ಯಂತ ಶುಭದಾಯಕ ಅಂತ ಹೇಳಲಾಗುತ್ತೆ. ಈಗ ಎಲ್ಲವನ್ನೂ ನೋಡಿದ ಮೇಲೆ ನಮಗೊಂದು ಪ್ರಶ್ನೆ ಮೂಡುತ್ತೆ. ಕಾಮಿಕ ಏಕಾದಶಿಯ ಈ ಪವಿತ್ರ ಸಂಪ್ರದಾಯಗಳನ್ನ ನಾವು ನಮ್ಮ ದೈನಂದಿನ ಆಧ್ಯಾತ್ಮಿಕ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು? ಕೇವಲ ಒಂದು ದಿನದ ಆಚರಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಭಕ್ತಿಯ ಮೂಲಕ ನಮ್ಮ ಆಂತರಿಕ ಪ್ರಯಾಣವನ್ನ ಹೇಗೆ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬಹುದು ಅಂತ ನಾವೆಲ್ಲರೂ ಒಮ್ಮೆ ಆಳವಾಗಿ ಚಿಂತಿಸಬೇಕು ಅಲ್ವಾ? ಈ ಸುಂದರವಾದ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ನಮ್ಮ ಈ ಜ್ಞಾನದ ಪಯಣ ಹೀಗೆಯೇ ಮುಂದುವರಿಯಲಿ.